ಎಸ್ ಮತ್ತೊಂದು ಬ್ರೇಕಿಂಗ್ ನ್ಯೂಸ್ ಇದೆ. ಲೋಕ ಚುನಾವಣೆ ಬಳಿಕ ರಾಜ್ಯದಲ್ಲಿ ಜೆಡಿಎಸ್ ಹಾಗೆ ಬಿಜೆಪಿ ಮೈತ್ರಿ ಸರ್ಕಾರ ಬರುತ್ತಂತೆ. ಈಗಾಗಲೇ ಪ್ರಧಾನಿ ನರೇಂದ್ರ ಮೋದಿ ಜೊತೆ ಮಾತುಕತೆ ಕೂಡ ನಡೆಸಲಾಗಿದ್ದಂತೆ. ಸಿಎಂ ಕುಮಾರಸ್ವಾಮಿ ಈ ಮಾತುಕತೆಯನ್ನು ನಡೆಸಿದ್ದಾರಂತೆ ಪಿಎಂ ಜೊತೆ. ರಾಮನಗರದಲ್ಲಿ ಈ ಒಂದು ಸ್ಫೋಟಕ ಮಾಹಿತಿಯನ್ನು ಬಿಚ್ಚಿಟ್ಟಿದ್ದಾರೆ ಮಾಜಿ ಶಾಸಕ ಸಿಪಿ ಯೋಗೇಶ್ವರ್. ಈಗಾಗಲೇ ತುಂಬಾನೇ ಬೇಸತ್ತು ಹೋಗಿದ್ದಾರೆ. ಸಿಎಂ ಬಿಜೆಪಿ ನಾಯಕರ ಜೊತೆಗೂ ಕೂಡ ಸಂಪರ್ಕವನ್ನ ಹೊಂದಿದ್ದಾರೆ. ಸಿಎಂ ದೆಹಲಿಗೆ ಹೋದಾಗಲೆಲ್ಲ ಮೋದಿರವರನ್ನ ಭೇಟಿ ಮಾಡ್ತಾರೆ. ಯಾಕೆ? ಸೊ ಮುಂದಿನ ಎಲೆಕ್ಷನ್ ನಂತರ, ಲೋಕಸಭೆ ಎಲೆಕ್ಷನ್ ನಂತರ ಕಾಂಗ್ರೆಸ್ ಜೊತೆ ಸಖ್ಯವನ್ನ ತ್ಯಜಿಸಿ ಬಿಜೆಪಿ ಜೊತೆ ಸಖ್ಯವನ್ನ ಬೆಳೆಸೋದಕ್ಕೆ ಈಗಾಗಲೇ ಮಾತುಕತೆ ವೇದಿಕೆ ಕೂಡ ಸಿದ್ಧ ಆಗಿದೆ ಅನ್ನುವಂಥ ಮಾತನ್ನ ಈಗ ತಿಳಿಸಿದ್ದಾರೆ. ಕುಮಾರಸ್ವಾಮಿ ಬಿಜೆಪಿ ನಾಯಕರ ಜೊತೆ ನಿರಂತರವಾಗಿ ಸಂಪರ್ಕದಲ್ಲಿದ್ದಾರೆ. ಚುನಾವಣೆ ನಂತರ ಮೈತ್ರಿ ಸರ್ಕಾರ ಪತನ ಆಗೋದು ಗ್ಯಾರಂಟಿ. ಹೈಕಮಾಂಡ್ ಒಪ್ಪಿದ್ರೆ ಬೆಂಗಳೂರು ಗ್ರಾಮಾಂತರದಿಂದ ಸ್ಪರ್ಶೋದಕ್ಕೆ ನಾನು ಸಿದ್ಧ ಅಂತ ಮಾಜಿ ಶಾಸಕ ಸಿಪಿ ಯೋಗೇಶ್ವರ್ ಹೇಳಿದ್ದಾರೆ. ಯಾರೇ ಅಭ್ಯರ್ಥಿ ಆದರೂ ಗೆಲುವಿಗಾಗಿ ನಾನು ಶ್ರಮಿಸ್ತೀನಿ. ರಾಮನಗರದಲ್ಲಿ ಮಾಜಿ ಶಾಸಕ ಸಿಪಿ ಯೋಗೇಶ್ವರ್ ಹೇಳಿಕೆಯನ್ನು ಕೊಟ್ಟಿದ್ದಾರೆ. ಅದರ ಜೊತೆಗೆ ಚುನಾವಣೆಯ ನಂತರ ಕಾಂಗ್ರೆಸ್ ಹಾಗೆ ಜೆಡಿಎಸ್ನ ಮೈತ್ರಿ ಸರ್ಕಾರ ಪತನ ಆಗುತ್ತೆ. ಚುನಾವಣೆಯ ನಂತರ ಬಿಜೆಪಿ ಹಾಗೆ ಜೆಡಿಎಸ್ ಸರ್ಕಾರ ಅಸ್ತಿತ್ವಕ್ಕೆ ಬರುತ್ತೆ ಅನ್ನುವಂತಹ ಮಾತನ್ನ ತಿಳಿಸಿದ್ದಾರೆ. ಆದರೆ ಕುಮಾರಸ್ವಾಮಿ ಅವರು ಬಿಜೆಪಿ ಜೊತೆನೂ ಕೂಡ ಚೆನ್ನಾಗಿರೋದ್ರಿಂದ, ಕೇಂದ್ರದಲ್ಲೂ ಕೂಡ ಅವ್ರ ಅಂಡರ್ಸ್ಟ್ಯಾಂಡಿಂಗ್ ಇರೋದ್ರಿಂದ ಬಹುಶಃ ಈ ಚುನಾವಣೆ ರಿಸಲ್ಟ್ ಆದಮೇಲೆ ಅವರು ಯಾರ ಕಡೆ ಬೇಕಾದರೂ ಹೋಗ್ಬೋದು. ಹಂಗಾಗಿ ನಮ್ಮ ಹೈಕಮಾಂಡು ಯಾವುದೇ ಈ ಸರ್ಕಾರವನ್ನು ಪಲ್ಲಟಗೊಳಿಸೋ ದೃಷ್ಟಿಯಿಂದ ಈ ಸರ್ಕಾರ ಡಿಸ್ಟರ್ಬ್ ಮಾಡಬೇಕು ಅಂತ ನಮ್ಮ ಹೈಕಮಾಂಡ್ ಯಾವತ್ತೂ ತೀರ್ಮಾನ ಮಾಡಲಿಲ್ಲ. ಹಂಗಾಗಿ ಸರ್ಕಾರ ನಡೀತಾ ಇದೆ ಅಷ್ಟೇ. ಅವರವರೇ ಕಿತ್ತಾಡ್ತಾರೆ, ಕಚ್ಚಾಡ್ತಾರೆ ಮುಂದೊಂದು ದಿನಗಳಲ್ಲಿ. ಆದರೆ ಕುಮಾರಸ್ವಾಮಿ ಅವರು ಬಿಜೆಪಿ ಜೊತೆನೂ ಕೂಡ ಚೆನ್ನಾಗಿರೋದ್ರಿಂದ, ಕೇಂದ್ರದಲ್ಲೂ ಕೂಡ ಅವ್ರ ಅಂಡರ್ಸ್ಟ್ಯಾಂಡಿಂಗ್ ಇರೋದ್ರಿಂದ ಬಹುಶಃ ಈ ಚುನಾವಣೆ ರಿಸಲ್ಟ್ ಆದಮೇಲೆ ಅವರು ಯಾರ ಕಡೆ ಬೇಕಾದರೂ ಹೋಗ್ಬೋದು. ಹಂಗಾಗಿ ನಮ್ಮ ಹೈಕಮಾಂಡು ಯಾವುದೇ ಈ ಸರ್ಕಾರವನ್ನು ಪಲ್ಲಟಗೊಳಿಸೋ ದೃಷ್ಟಿಯಿಂದ ಈ ಸರ್ಕಾರ ಡಿಸ್ಟರ್ಬ್ ಮಾಡಬೇಕು ಅಂತ ನಮ್ಮ ಹೈಕಮಾಂಡ್ ಯಾವತ್ತೂ ತೀರ್ಮಾನ ಮಾಡಲಿಲ್ಲ. ಹಂಗಾಗಿ ಸರ್ಕಾರ ನಡೀತಾ ಇದೆ ಅಷ್ಟೇ. ಅವರವರೇ ಕಿತ್ತಾಡ್ತಾರೆ, ಕಚ್ಚಾಡ್ತಾರೆ ಮುಂದೊಂದು ದಿನಗಳಲ್ಲಿ. ಆದರೆ ಕುಮಾರಸ್ವಾಮಿ ಅವರು ಬಿಜೆಪಿ ಜೊತೆನೂ ಕೂಡ ಚೆನ್ನಾಗಿರೋದ್ರಿಂದ, ಕೇಂದ್ರದಲ್ಲೂ